ಎಲ್ಲರಿಗೂ ನಮಸ್ಕಾರ ಸ್ನೇಹಿತರ. 2026ರ T20 ವಿಶ್ವಕಪ್ನ ಫೈನಲ್ ಪಂದ್ಯದಲ್ಲಿ ನಮ್ಮ ಭಾರತದ ಎದುರು ಹೀನಾಯವಾಗಿ ಸೋತಂತ ನ್ಯೂಜಿಲೆಂಡ್ ನ ತಂಡ ಬಂದ್ಬಿಟ್ಟು ಇದೀಗ ತಮ್ಮ ನ್ಯೂಜಿಲೆಂಡ್ಗೆ ಆದ್ರೆ ತೆರಳಿದೆ ಮತ್ತು ತಮ್ಮ ದೇಶಕ್ಕಾದ್ರೆ ಹೋಗಿದೆ. ಇನ್ನು ದೇಶಕ್ಕೆ ಕಾಲಿಡುತ್ತಿದ್ದಂತೆ ನ್ಯೂಜಿಲೆಂಡ್ ನ ಸ್ಪೋರ್ಟ್ಸ್ ನ್ಯೂಸ್ ಆಗಿರುವಂತ ಮತ್ತು ಪ್ರೆಸ್ ಮೀಟ್ ಆದ್ರೆ ಇತ್ತು. ಆ ಪ್ರೆಸ್ ಮೀಟ್ ಅಲ್ಲಿ ಬಂದ್ಬಿಟ್ಟು ನ್ಯೂಜಿಲೆಂಡ್ ನ ನಾಯಕ ಆಗಿರುವಂತ ಮಿಚೆಲ್ ಸ್ಯಾಂಟ್ನರ್ ಅವರು ಶಾಕಿಂಗ್ ಹೇಳಿಕೆ ಆದ್ರೆ ನೀಡಿದ್ದಾರೆ. ಅಷ್ಟಕ್ಕೂ ಪ್ರೆಸ್ ಮೀಟ್ ಅಲ್ಲಿ ಮತ್ತು ಪ್ರೆಸ್ ಗಳ ಮುಂದೆ ನ್ಯೂಜಿಲೆಂಡ್ ನ ನಾಯಕ ಸ್ಯಾಂಟ್ನರ್ ಅವರು ಏನೆಲ್ಲ ಮಾತನಾಡಿದ್ದಾರೆ, ಏನೆಲ್ಲ ಹೇಳಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಟೀಮ್ ಇಂಡಿಯಾದ ಅಪ್ಪಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಅನ್ನು ಆಲ್ ಇಟ್ಕೊಳ್ಳೋದು ಮರಿಬೇಡಿ. ಯಾಕಂತಂದ್ರೆ ಇನ್ನೇನು ಕೆಲವೇ ದಿನಗಳಲ್ಲಿ IPL ಕೂಡ ಸ್ಟಾರ್ಟ್ ಆಗುತ್ತೆ. ಆ ಕಾರಣದಿಂದಾಗಿ IPL ಅಪ್ಡೇಟ್ ಆದ್ರೆ ಕೊಡ್ತಾ ಇರ್ತೀನಿ. ಆ ಕಾರಣದಿಂದಾಗಿ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಇನ್ನು ಈ ಬಾರಿಯ ವಿಶ್ವಕಪ್ ಕೂಡ T20 ವಿಶ್ವಕಪ್ ಕೂಡ ಅಂತ್ಯವಾಯಿತು ಅಂತಾನೆ ಹೇಳ್ಬೋದು. ಮತ್ತು ಈ ಬಾರಿಯ ವಿಶ್ವಕಪ್ ನಲ್ಲಿ ನಮ್ಮ ಭಾರತ ತಂಡ ಅದ್ದೂರಿಯಾಗಿ ಪ್ರದರ್ಶನ ಕೊಟ್ಟು ಭರ್ಜರಿಯಾಗಿ ಆದ್ರೆ ಗೆದ್ದುಕೊಂಡಿದೆ. ಹೌದು ಸ್ನೇಹಿತರೆ, ಇನ್ನು ಈ ಪಂದ್ಯದಲ್ಲಿ ಅಂದ್ರೆ ಫೈನಲ್ ಪಂದ್ಯದಲ್ಲಿ ನ್ಯೂಜಿಲೆಂಡ್ ಮತ್ತು ನಮ್ಮ ಭಾರತ ತಂಡಗಳು ಸೆಣಸಾಡಿದವು ಅಂತಾನೆ ಹೇಳ್ಬೋದು. ಇನ್ನು ಈ ಪಂದ್ಯಗಳಲ್ಲಿ ಬಂದ್ಬಿಟ್ಟು ನಮ್ಮ ಭಾರತ ತಂಡ ನ್ಯೂಜಿಲೆಂಡ್ ವಿರುದ್ಧ ಅಮೋಘ ಜಯ ಆದ್ರೆ ಸಾಧಿಸಿತು. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಇಂಥ ಸೋಲು ಕಂಡಿರ್ಲಿಲ್ಲ ಅಂತಾನೆ ಹೇಳ್ಬೋದು. ನ್ಯೂಜಿಲೆಂಡ್ ತಂಡ ಅಂತ ಸೋಲಾದ್ರೆ ಕಂಡಿದೆ ಮತ್ತು ವಿಶ್ವಕಪ್ ನಲ್ಲಿ ಈ ರೀತಿಯ ಸೋಲು, ಹೀನಾಯ ಸೋಲು ಯಾವ ತಂಡಕ್ಕೂ ಕೂಡ ಸಿಗಬಾರ್ದು. ಅಂತ ಸೋಲಾದ್ರೆ ಇವತ್ತಿನ ದಿನ ನ್ಯೂಜಿಲೆಂಡ್ ತಂಡ ಆದ್ರೆ ಸೋತಿದೆ. ಇನ್ನು ನ್ಯೂಜಿಲೆಂಡ್ ತಂಡ ನಮ್ಮ ಭಾರತದ ಎದುರು ಫೈನಲ್ ಪಂದ್ಯದಲ್ಲಿ ಸೋತ ಬಳಿಕ ನ್ಯೂಜಿಲೆಂಡ್ ತಂಡ ನ್ಯೂಜಿಲೆಂಡ್ಗೆ ಆದ್ರೆ ತೆರಳಿದೆ. ನ್ಯೂಜಿಲೆಂಡ್ ನ ಎಲ್ಲ ತಂಡ ಮತ್ತು ಟೀಮ್ ಇನ್ನು ನ್ಯೂಜಿಲೆಂಡ್ ಗೆ ತೆರಳಿದ ನಂತರ ಪ್ರೆಸ್ ಮೀಟ್ ಆದ್ರೆ ಇತ್ತು. ಆ ಪ್ರೆಸ್ ಮೀಟ್ ಅಲ್ಲಿ ಬಂದ್ಬಿಟ್ಟು ನ್ಯೂಜಿಲೆಂಡ್ ನ ನಾಯಕ ಈ ರೀತಿ ಆದ್ರೆ ಹೇಳಿದ್ದಾರೆ. ಹೌದು, ನಾವು ತುಂಬಾನೇ ಆದ್ರೆ ಶ್ರಮ ಹಾಕಿದ್ದೇವೆ, ಇಲ್ಲ ಅಂತ ಹೇಳುವುದಿಲ್ಲ. ಯಾಕಂತಂದ್ರೆ ನಾವು ಒಳ್ಳೆಯ ರೀತಿಯಿಂದ ಆಟ ಆಡಿದ್ದಕ್ಕೆ ನಾವು ಫೈನಲ್ ಗಾದ್ರೆ ಹೋಗಿದ್ದೇವೆ. ಭಾರತ ಒಳ್ಳೆಯ ತಂಡ ಮತ್ತು ತುಂಬಾನೇ ಬಲಿಷ್ಠವಾದ ತಂಡ. ಆ ಕಾರಣದಿಂದಾಗಿ ನಾವು ಸೋತಿದ್ದೇವೆ, ಇಲ್ಲ ಅಂತ ಹೇಳುವುದಿಲ್ಲ. ಮತ್ತು ನಮ್ಮ ಬ್ಯಾಟ್ಸ್ಮನ್ ಗಳು ಎಡವಿದ್ದರು, ನಮ್ಮ ಬೌಲರ್ಸ್ ಗಳು ಎಡವಿದ್ದರು ಫೈನಲ್ ಪಂದ್ಯದಲ್ಲಿ. ಇನ್ನು ಫೈನಲ್ ಪಂದ್ಯದಲ್ಲಿ ನಮಗೆ ರನ್ ಗಳಿಸಲು ಸಾಧ್ಯವಾಗಲಿಲ್ಲ ಮತ್ತು ಬೌಲಿಂಗ್ ಕೂಡ ಹೇಳಿಕೊಳ್ಳುವಂತ ಬೌಲಿಂಗ್ ಕೂಡ ನಮ್ಮ ನ್ಯೂಜಿಲೆಂಡ್ ನ ಬೌಲರ್ಸ್ ಗಳು ಯಾರು ಕೂಡ ಮಾಡಲಿಲ್ಲ. ಭಾರತ ತಂಡಕ್ಕೆ ಹೋಲಿಸಿಕೊಂಡರೆ ನಮ್ಮ ತಂಡ ಸ್ವಲ್ಪ ವೀಕ್ ಇದ್ದ ತರ ಆದ್ರೆ ಕಾಣಿತು ಮತ್ತು ಭಾರತ ತಂಡ ತುಂಬಾನೇ ಬಲಿಷ್ಠವಾಗಿದೆ. ಅದು ಎಸ್ಪೆಷಲಿ ಭಾರತದಲ್ಲಿ ಆಡ್ತಾ ಇರೋ ಕಾರಣದಿಂದಾಗಿ ಅವರಿಗೆ ತುಂಬಾನೇ ಪಾಸಿಟಿವ್ ವೈಬ್ಸ್ ಆದ್ರೆ ಇತ್ತು. ಇನ್ನು ಜನರು ಕೂಡ ಅವರಿಗೆ ಆದ್ರೆ ಸಪೋರ್ಟ್ ಮಾಡ್ತಾ ಇದ್ರು. ಆ ಕಾರಣದಿಂದಾಗಿ ನಾವು ಸೋತಿದ್ದೇವೆ. ಇನ್ನೊಂದೇನಂತಂದ್ರೆ ನಾವು ಈ ರೀತಿ ಸೋಲುವುದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ನಮ್ಮ ಬೌಲರ್ಸ್ ಗಳು ಮಾಡಿದ ತಪ್ಪು ಮತ್ತು ಬ್ಯಾಟರ್ ಗಳಿಂದ ಈ ಸೋಲು ಆದ್ರೆ ಅನುಭವಿಸಿದ್ದೇವೆ ಮತ್ತು ನಮ್ಮಿಂದಾನೇ ತಪ್ಪಾಗಿದೆ ಮತ್ತು ನಾವು ಯಾರ ಮೇಲೆ ಕೂಡ ಬ್ಲೇಮ್ ಮಾಡಲು ಸಾಧ್ಯವಿಲ್ಲ. ಯಾಕಂತಂದ್ರೆ ನಾವು ಮಾಡಿದ ತಪ್ಪಿನಿಂದಾಗಿ ನಾವು ಆದ್ರೆ ಈ ಪಂದ್ಯದಲ್ಲಿ ಆದ್ರೆ ಸೋತಿದ್ದೇವೆ ಅಂತಂದು ನ್ಯೂಜಿಲೆಂಡ್ ನ ನಾಯಕ ಆಗಿರುವಂತಹ ಸ್ಯಾಂಟ್ನರ್ ಅವರು ನ್ಯೂಜಿಲೆಂಡ್ ನ ಪ್ರೆಸ್ ಮುಂದೆ ಆದ್ರೆ ಈ ರೀತಿ ಆದ್ರೆ ಹೇಳಿದ್ದಾರೆ. ಇನ್ನೊಂದು ಮಾತು ಕೂಡ ಆಡ್ತಾರೆ, ಭಾರತ ತಂಡ ಒಳ್ಳೆಯ ತಂಡ ಮತ್ತು ಭಾರತ ತಂಡ ಅದ್ಭುತವಾಗಿ ಕ್ರಿಕೆಟ್ ಆದ್ರೆ ಆಡಿದೆ. ಆ ಕಾರಣದಿಂದಾಗಿ ಭಾರತ ಫೈನಲ್ ಆದ್ರೆ ಗೆದ್ದುಕೊಂಡಿದೆ. ಇನ್ನು ಯಾರಿಗೆ ಲಕ್ ಇರುತ್ತೆ ಮತ್ತು ಆ ತಂಡ ಬಂದ್ಬಿಟ್ಟು ಫೈನಲ್ ಪಂದ್ಯ ಆದ್ರೆ ಗೆಲ್ಲುತ್ತೆ ಅಂತ ನಾನು ಅಂದುಕೊಂಡಿದ್ದೆ. ಹೌದು, ಭಾರತ ತಂಡಕ್ಕೆ ತುಂಬಾನೇ ಲಕ್ ಇದ್ದ ತರನೇ ಆದ್ರೆ ಖಂಡಿತು ನಮಗೆ ಟಾಸ್ ಒಂದ್ ಬಿಟ್ರೆ ಬೇರೆ ಏನು ನಮ್ಮ ಕಡೆ ವಾಲಲಿಲ್ಲ. ಆ ಕಾರಣದಿಂದಾಗಿ ನಾವು ಈ ಪಂದ್ಯದಲ್ಲಿ ಆದ್ರೆ ಸೋತಿದ್ದೇವೆ. ಇನ್ನು ಭಾರತದಲ್ಲಿ ನಾವು ಹೋಗಿ ಆಡಿದ್ದಕ್ಕೆ ನಮಗೂ ಕೂಡ ತುಂಬಾನೇ ಖುಷಿ ಇದೆ. ಭಾರತದಲ್ಲಿ ಎಲ್ಲ ಅಭಿಮಾನಿಗಳಾಗಿರ್ಬೋದು ಮತ್ತು ಭಾರತದ ಕ್ರಿಕೆಟ್ ಫ್ಯಾನ್ಸ್ ನಮಗೆ ತುಂಬಾನೇ ಸಪೋರ್ಟ್ ಆದ್ರೆ ಮಾಡಿದ್ದಾರೆ. ಇನ್ನೊಂದೇನಂತಂದ್ರೆ ನಾವು ಮಾಡಿದ ತಪ್ಪಿನಿಂದ ಈ ವರ್ಲ್ಡ್ ಕಪ್ ನಾದ್ರೆ ಬಿಟ್ಟು ಕೊಟ್ಟಿದ್ದೇವೆ ಮತ್ತು ನಮ್ಮ ತಂಡಕ್ಕೆ ಮತ್ತು ಭಾರತ ತಂಡಕ್ಕೆ ಹೋಲಿಸಿಕೊಂಡರೆ ನಮ್ಮ ತಂಡ ಇನ್ನೂ ಕೂಡ ತುಂಬಾನೇ ಸ್ಟ್ರಾಂಗ್ ಆಗ್ಬೇಕಂತಂದು ನ್ಯೂಜಿಲೆಂಡ್ ನ ನಾಯಕ ಆಗಿರುವಂತಹ ಸ್ಯಾಂಟ್ನರ್ ಅವರಾದ್ರೆ ಹೇಳಿದ್ದಾರೆ. ಹೌದು, ಈ ಬಾರಿ ವಿಶ್ವಕಪ್ ನಲ್ಲಿ ನಾವು ಸೋತಿದ್ದೇವೆ ಮತ್ತು ಮುಂದಿನ ಬಾರಿ ತಯಾರಿಯೊಂದಿಗೆ ನಾವು ಕಣಕ್ಕೆ ಆದ್ರೆ ಇಳಿಯಲಿದ್ದೇವೆ ಅಂತಂದು ಪ್ರೆಸ್ ಮುಂದೆ ಈ ರೀತಿ ಆದ್ರೆ ಸ್ಯಾಂಟ್ನರ್ ಆದ್ರೆ ಹೇಳಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನು ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.